ಕುಂದಾನಗರಿ ಬೆಳಗಾವಿಯಲ್ಲಿ ರೈತರ ಹೋರಾಟದ ಕಿಚ್ಚು ವಿಸ್ಫೋಟಗೊಂಡಿದೆ. ರೊಚ್ಚಿಗೆದ್ದ ರೈತರಿಂದ ಸಚಿವನ ಕಾರ್ ಮೇಲೆ ಶೂ ಎಸೆತ ಬೆಳಗಾವಿ ಅಕ್ಷರಶಃ ದೇಶದ ಬೆನ್ನೆಲುಬು ರೈತರಿಂದ ಆವರಿಸಿಕೊಂಡಿದೆ. ರೊಚ್ಚಿಗೆದ್ದ ರೈತರಿಂದ ಸಚಿವರ ಕಾರ್ ಮೇಲೆ ಶೂ ಎಸೆತ. ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟ ರೈತ ಸಂಘ. ರೈತರನ್ನ ಮುಟ್ಟಿ ಗೆದ್ದವರಿಲ್ಲ. ಸಕ್ಕರೆ ಸಚಿವರ ಸರ್ಕಸ್ ಫಲಿಸುತ್ತಾ ಮನವೊಲಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಸಕ್ಕರೆ ಸಚಿವರ ಕಾರ್ ಮೇಲೆ ಶೂ ಎಸೆದ್ರು. ಕ್ಷಮಿಸಿದ ಸಚಿವ, ಕ್ಷಮಿಸಿಬಿಟ್ಟು ಹೋಗ್ಬಿಡಿ, ರೈತರ ವಿಚಾರದಲ್ಲಿ ರಾಜಕಾರಣ ಮಾಡುವುದಿಲ್ಲ. ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ಇಂದು ಸಿಎಂ ನೇತೃತ್ವದ ಸಭೆಯಲ್ಲಿ ಫೈನಲ್ ತೀರ್ಮಾನ ಪ್ರಕಟಗೊಳ್ಳುತ್ತಾ ಅನ್ನೋ ಸಂಶಯ. ಬೆಳಗಾವಿಯಲ್ಲಿ ರೈತರ ಹೋರಾಟದ ಕಿಚ್ಚು ಸ್ಫೋಟಗೊಂಡಿದೆ. ಒಂದು ಕಡೆ ರಾಜ್ಯದ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ಬಿ.ವೈ. ವಿಜಯೇಂದ್ರ ಬೆಳಗಾವಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ರೈತರ ಮಗ್ಗಲಿನಲ್ಲೇ ಮಲಗಿ, ರೈತರ ಧ್ವನಿಗೆ ಧ್ವನಿಯಾಗಿ, ರೈತರ ಕೂಗಿಗೆ ಕೂಗಾಗಿ, ರೈತರ ಶಬ್ದಕ್ಕೆ ಶಬ್ದವಾಗಿ, ರೈತರ ನ್ಯಾಯಕ್ಕೆ ಧ್ವನಿಗೂಡಿಸುತ್ತಿರುವಂತಹ ವಿಜಯೇಂದ್ರ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ, ನಾವು 1 ಟನ್ ಕಬ್ಬಿಗೆ 3,200 ರೂಪಾಯಿ ಕೊಡ್ತೀವಿ. ಕೇಂದ್ರ ಸರ್ಕಾರವೇ ಅದರ ಬೆಲೆಯನ್ನು ಪಡಿಸಬೇಕಾಗಿರುವಂತಹದ್ದು. ಹಾಗಾಗಿ ನಮಗೇನು ಮಾಡೋದಕ್ಕಾಗೋದಿಲ್ಲ. 1 ಟನ್ ಕಬ್ಬಿಗೆ 3,200 ರೂಪಾಯಿ ನಮ್ಮಿಂದ ನಿಗದಿಯಾಗಿದೆ. ಇದು ಸ್ಟೇಟ್ ಗವರ್ನಮೆಂಟ್ ಹೇಳ್ತಾ ಇರೋದು. ಆದರೆ ರೈತರ ಪಟ್ಟೇನು, ರೈತರ ಬೇಡಿಕೆ ಏನು? ನಮಗೊಂದು ಟನ್ನಿಗೆ 3,500 ರೂಪಾಯಿ ರಾಜ್ಯ ಸರ್ಕಾರದ ವತಿಯಿಂದ ಬೇಕು. ಇದನ್ನು ಈಡೇರಿಸುವ ಸಾಮರ್ಥ್ಯ ರಾಜ್ಯ ಸರ್ಕಾರಕ್ಕೆ ಇದ್ದರೂ ಕೂಡ ರೈತರನ್ನ ಸುಖ ಸುಮ್ಮನೆ ವ್ಯವಸ್ಥಿತವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ ರಾಜಕೀಯ ಅಥವಾ ಕರ್ನಾಟಕದ ಕಾಂಗ್ರೆಸ್ ಅನ್ನುವಂತಹದ್ದು ರೈತರ ಧ್ವನಿ ಅಥವಾ ರೈತರ ಆಕ್ರೋಶ. ಇದಕ್ಕೊಂದು ರಾಜಕೀಯ ಬಣ್ಣ ಬರದಲೇ ಇರೋದಿಲ್ಲ. ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಬಿಜೆಪಿ ರೈತರ ಜೊತೆ ಕೂತ್ಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗೋದು ತಪ್ಪು ಅಂತ ನಮ್ಮ ವ್ಯಾಖ್ಯಾನ ಅಲ್ಲ. ವಿರೋಧ ಪಕ್ಷದವರ ಕೆಲಸನೇ ಅದು. ಆಡಳಿತಾರೂಢ ಪಕ್ಷದ ಎಡವಟ್ಟುಗಳನ್ನು, ಆಡಳಿತಾರೂಢ ಪಕ್ಷದ ಪ್ರಮಾದಗಳನ್ನು, ಆಡಳಿತಾರೂಢ ಪಕ್ಷದ ಅವ್ಯವಸ್ಥೆಗಳನ್ನು ಎತ್ತಿ ಹಿಡಿದು ರಾಜ್ಯದ ಜನಕ್ಕೆ ತಿಳಿಸೋದು ಮತ್ತು ಆ ಪ್ರಮಾದವನ್ನು ಸರಿಪಡಿಸೋದು ವಿಪಕ್ಷ ನಾಯಕ ಅಥವಾ ವಿಪಕ್ಷದವರ ಕೆಲಸ. ಬಿ.ವೈ. ವಿಜಯೇಂದ್ರ 1 ವಾರದಿಂದ ಅಲ್ಲೇ ಜಾಂಡ ಊರಿದ್ದಾರೆ ರೈತರ ಜೊತೆ. ಶಿವಾನಂದ ಪಾಟೀಲ್ ಬರ್ತಾರೆ ಆ ಪ್ರದೇಶಕ್ಕೆ. ಅವರು ಬಂದಿಲ್ಲ ಅನ್ನೋ ಕಾರಣಕ್ಕೆ ಅವರ ಅಣಕು ಶವಯಾತ್ರೆಯೂ ಕೂಡ ನಡೆಯುತ್ತಲ್ಲಿ. ಕೃತಕ ಶವಗಳನ್ನು ಕ್ರಿಯೇಟ್ ಮಾಡಿ ಆ ಶಿವಾನಂದ ಪಾಟೀಲ್ರ ಶವವನ್ನು ಹೊತ್ಕೊಂಡು ಹೋಗೋ ತರಹದ ಎಲ್ಲ ಅಣಕು ಶವ ಪ್ರದರ್ಶನ ನಡೆಯುತ್ತಲ್ಲಿ. ಆ ಶವಕ್ಕೂ ಚಪ್ಪಲಿ ಶೂಗಳ ಎಸೆತ. ಅಷ್ಟು ಯಾಕೆ, ಸ್ವತಃ ಸಚಿವರೇ ಬಂದಾಗ ಆ ಸಚಿವರ ಕಾರಿನ ಮೇಲೆ ಶೂ ಎಸೆದ್ರು. ನೋಡಿ, ಪ್ರತಿಭಟನೆ ಪ್ರತಿಯೊಬ್ಬ ಪ್ರಜೆಗಿರುವ ಸಾಮಾನ್ಯ ಮತ್ತು ಮೂಲಭೂತವಾದಂಥ ಅಧಿಕಾರ. ಸಚಿವರ ಮೇಲಿದ್ದ ಆಕ್ರೋಶ ಶೂ ಮತ್ತು ಚಪ್ಪಲಿ ಎಸೆಯುವುದರ ಮುಖಾಂತರವಾಗಿ ನಂದಿಸಿಕೊಂಡ್ರು ರೈತರು. ಅದು ರೈತರೇ ಎಸೆದ್ರು ಯಾರು ಎಸೆದ್ರು ಅನ್ನೋದು ಅದು ಬೇರೆ ವಿಚಾರ. ಕಟ್ಟ ಕಡೆಯದಾಗಿ ಶಿವಾನಂದ ಪಾಟೀಲ್ ಆ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ನೆರೆದಿದ್ದ ರೈತ ಸಂಘಟನೆಯ ಮುಖಂಡರನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆರಂಭಿಕ ಮನವೊಲಿಸುವಿಕೆ ವಿಫಲ ಆಗುತ್ತೆ. ಅದಾದ ನಂತರ ನಾಳೆ ದಿನ, ಅರ್ಥಾತ್ ಇವತ್ತು, ನಿನ್ನೆ ಮಾತನಾಡಿರೋದು, ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಒಂದು ಅಂತಿಮ ಸಭೆಯನ್ನು ಮಾಡ್ತೀವಿ. ಅಲ್ಲಿ ಪ್ರಬುದ್ಧವಾದ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನು ಮನವೊಲಿಸಬೇಕು. ಇಲ್ಲಿ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣ ಇದ್ದರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರನ್ನ ಮನವೊಲಿಸಬೇಕು. ಅವರ ಸಹಕಾರಗಳಿದ್ರೆ ರೈತರಿಗೆ ಟನ್ನಿಗೆ 3,500 ರೂಪಾಯಿ ಕೊಡಬಹುದು. ಅದರಲ್ಲಿ ಯಾವ ಸಂದೇಹಗಳು ಬೇಡ. ಮೊದಲು ರೈತರು ಒಳ್ಳೆದಾಗಬೇಕಲ್ಲ, ಅದಾದ ನಂತರ ಕಾರ್ಖಾನೆಗಳ ಮಾಲೀಕರು ಒಳ್ಳೆದಾಗಬೇಕು. ಸಕ್ಕರೆ ಎನ್ನುವಂತಹ ಅತಿ ದೊಡ್ಡ ಇಲಾಖೆ, ಆ ಇಲಾಖೆಗೊಂದು ಸರ್ಕಾರ ಸಚಿವನನ್ನು ಕೊಟ್ಟಿದೆ, ಶಿವಾನಂದ ಪಾಟೀಲ್. ಸೊ ಇವತ್ತು ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಒಂದು ಅಂತಿಮ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಇದ್ರ ಬಗ್ಗೆ ತೀರ್ಮಾನಗಳಾಗ್ತವೆ. ರಾಜ್ಯ ಸರ್ಕಾರ 3,200 ರೂಪಾಯಿಗೆ ಸ್ಟಿಕ್ ಆನ್ ಆಗುತ್ತೋ ಅಥವಾ ಅದನ್ನು ಮುಂದುವರೆದುಕೊಂಡು 3,400, 3,000 ರೈತರು ಏನು ಬೇಡಿಕೆ ಇಟ್ಟಿದ್ದಾರೆ 3,500 ಕೊಡಬೇಕು ಅಂತ, ಆ ಬೇಡಿಕೆಗೆ ಸಮ್ಮತಿಸುತ್ತೋ ಅನ್ನುವಂತಹದ್ದು ಅತ್ಯಂತ ಕುತೂಹಲವಾದಂಥ ವಿಚಾರ. ಮತ್ತೊಂದು ಕಡೆ ರಾಜ್ಯ ಸರ್ಕಾರವನ್ನು ಕೇಳೋದಕ್ಕೆ ಹೋದರೆ
ನಾವು ಮಾಡಂಗಿಲ್ರಿ, ಇದನ್ನ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಕೇಂದ್ರ ಸರ್ಕಾರದ ಜೊತೆ ಕೇಳಕ್ಕೆ ಹೋದ್ರೆ ಹಮ್ ನೈ ಕರೆಂಗೆ, ಸ್ಟೇಟ್ ಗೌರ್ಮೆಂಟ್ ಕರೆಗ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ನಂಬುವುದು ಕೇಂದ್ರವನ್ನು, ನಂಬುವುದು ರಾಜ್ಯ ಸರ್ಕಾರವನ್ನು. ಕಂಗಾಲಾಗಿರೋದು ಪಾಪ ರೈತರು. ಹಸಿರು ಬಟ್ಟೆಯನ್ನು, ಹಸಿರು ಶಾಲನ್ನು ಹಾಕ್ಕೊಂಡು ಅವರ ಕಿಚ್ಚು ಸ್ಫೋಟಗೊಂಡಿದೆ. ಬೆಳಗಾವಿ ಅಕ್ಷರಶಃ ರೈತರ ಆಕ್ರೋಶದಿಂದ ಮುಳುಗಿ ಹೋಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.